ಮಾರ್ನಿಂಗ್ ಡೇ ಸ್ಟೂಡೆಂಟ್ಸ್, ಇವತ್ತು ನಾವು ಮ್ಯಾಟ್ರಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಬೇಸಿಕ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲು ನೋಡೋಣ, ವಾಟ್ ಈಸ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದರೆ ಏನು? ಇದಕ್ಕೇನು ಅನ್ಬೋದು ಅಂದರೆ, ಇಟ್ ಈಸ್ ಅನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಒಂದು ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ನೋಡಿ, ರೆಕ್ಟ್ಯಾಂಗ್ಯುಲರ್ ರೀತಿ ಸಿಂಬಲ್ ಯೂಸ್ ಮಾಡಿ ಇದರಲ್ಲಿ ನಾವು ಎಲಿಮೆಂಟ್ಸ್ನ ಆಗ್ಬೋದು 2, 3, 4 ನಂಬರ್ ಆಗಿರ್ಬೋದು, 5, 7 ಈ ರೀತಿ ನಂಬರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು, ಅದು ಸೈನ್ ಎಕ್ಸ್ ಆಗಿರ್ಬೋದು, ಕಾಸ್ ಎಕ್ಸ್ ಆಗಿರ್ಬೋದು, ಅಥವಾ ಲಾಗ್ ಎಕ್ಸ್ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಅದು. ಓಕೆ, ಸೊ ಈ ರೀತಿ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಯಾವುದೇ ನಂಬರ್ಸ್ ಇರ್ಬೋದು, ಈ ರೀತಿ ನಾವು ಏನು ಮಾಡ್ತೀವಿ, ಅರೇಂಜ್ಮೆಂಟ್ ಮಾಡಿರ್ತೀವಿ ರೋನ ಅಥವಾ ಕಾಲಮ್ನಲ್ಲಿ. ಇದಕ್ಕೆ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಇಟ್ ಈಸ್ ಅನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ಅಂತ. ದಟ್ ಮೇ ಬಿ ಎನಿ ನಂಬರ್ ಆರ್ ಎನಿ ಫಂಕ್ಷನ್ಸ್. ಓಕೆ, ಮತ್ತು ಆಮೇಲೆ ಇಲ್ಲಿ ಒಳಗಡೆ ಬರೆದಿರುವಂಥ ನಂಬರ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ಎಲಿಮೆಂಟ್ಸ್ ಅಂತ ಕರೀರಿ. ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ನೀವು ಅದಕ್ಕೆ ಎಂಟ್ರೀಸ್ ಆಫ್ ಮ್ಯಾಟ್ರಿಕ್ಸ್ ಅಂತಲೂ ಸಹ ನೀವಿಲ್ಲಿ ಕರಿಬೋದು. ಓಕೆ, ಇಟ್ಸ್ ಅ ಬೇಸಿಕ್. ಸೊ ಅದೇ ರೀತಿ ಇನ್ನೊಂದು ಟರ್ಮ್ ಇದೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಭಾಳಷ್ಟು ಸಲ ಕೇಳ್ತೀರಾ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಏನಂತಂದರೆ ನೋಡಿ, 1, 2, 3, 4, 5, 6 ಅಂತ ಬರೀತಾ ಇದ್ದೀನಿ. ಓಕೆ, ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ರೋ ಇವೆ ನೋಡ್ಕೊಳ್ಳಿ. ಎಷ್ಟು ರೋ ಇದೆ ಮೊದಲು ಯಾವಾಗಲೂ ರೋ ನಂಬರ್ಸ್ ಕೊಡಬೇಕು. 2 ನಂಬರ್ಸ್ ಅಂದರೆ 2 ಅಂತ ಬರ್ಕೊಳ್ಳಿ. ಹೌ ಮೆನಿ ಕಾಲಮ್ಸ್ ಆರ್ ಇಯರ್? 1 ಕಾಲಮ್, 2 ಆ್ಯಂಡ್ 3. ಸೊ ಅಂದರೆ 3 ಅಂತ ಬರೆದು ಈ ರೀತಿ ಸಿಂಬಲ್ ಯೂಸ್ ಮಾಡಿ ಅದಕ್ಕೆ 2/3 ಅಂತ ನೀವು ಓದಬೇಕು. ಅಂದರೆ ಈ ರೀತಿ ಏನು ಇಂಡಿಕೇಟ್ ಮಾಡ್ತಂದರೆ, ದಿಸ್ ಇಂಡಿಕೇಟ್ಸ್ 2 ನಂಬರ್ ಆಫ್ ರೋಸ್ ಆ್ಯಂಡ್ 2 ನಂಬರ್ ಆಫ್ ಕಾಲಮ್ಸ್ ಅಂತ ಅರ್ಥ. ಜನರಲಿ ದಿಸ್ ಇಸ್ ರಿಪ್ರೆಸೆಂಟೆಡ್ ಬೈ m/n ಅಂತ. what m represents number of rows and this represents number of columns ಅಂತ ಅರ್ಥ. ಓಕೆ, ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಇಲ್ಲಿ ಬರೀತಾ ಇದ್ದೀನಿ A, B, C, D, E, F ಅಂತ ಈ ರೀತಿ ಬರುತ್ತೆ. G ಮತ್ತು H ಸಹ ಬರೆದಿದ್ದೇನೆ. ಓಕೆ, ಇಲ್ಲಿ ಎಲ್ಲವಕ್ಕೂ ಏನು ಅನ್ಬೋದು ಅಂದರೆ, ದೀಸ್ ಆರ್ ಕಾಲ್ಡ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಅದರ್ವೈಸ್ ಎಂಟ್ರೀಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದು. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದರೆ, ಹೌ ಮೆನಿ ರೋಸ್ ಆರ್ ಇಯರ್? ಜಸ್ಟ್ ನೋಟ್ ಡೌನ್, 2 rows are there. How many columns are there? 1, 2, 3, 4 columns are there. 4 just right here like this symbol. ಇದಕ್ಕೆ 2/4 ಅಂತ ಕರಿಬೋದು ನಾವು. What this 2 represents? This represents 2 rows. Okay, what this represents? This represents 4 columns ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಅರ್ಥ ಆಗ್ತಾ ಇದೆ ಅನ್ಕೋತೆ. ಇಟ್ಸ್ ವೆರಿ ಸಿಂಪಲ್ ಇಯರ್. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಯೂಸಲಿ ಇಂಡಿಕೇಟೆಡ್ ಬೈ m/n ಅಂತ ಅನ್ಬೋದು. ಅದು ಎಷ್ಟು ರೋ ಇದೆ? m represents rows, number of rows, and n represents number of columns. ಸೊ ಅದೇ ಪ್ರಕಾರ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಯೂಸಲಿ ಫೌಂಡ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ mn. ಅಂದರೆ ಏನು ರೋ ಮತ್ತು ಕಾಲಮ್ಸ್ ಎರಡನ್ನ ಮಲ್ಟಿಪ್ಲೈ ಮಾಡಿ 6 ಆಗುತ್ತೆ. ನೋಡಿ ಇಲ್ಲಿ 6 ಇದೆ ಅಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು mn ಅಂತ ಅನ್ಬೋದು. m ಮತ್ತು n ಫಾರ್ ನಂಬರ್ಸ್ ಅದರ ವ್ಯಾಲ್ಯೂಸ್ನ ಹಾಕಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಮಗೆ ಇನ್ನೊಂದು ಬೇಕಾಗೋದೇನಪ್ಪ ಅಂದರೆ AIG ಅಂತ ಈ ರೀತಿ ಸಿಂಬಲ್ ಇದೆ. ಏನು ಇಂಡಿಕೇಟ್ ಮಾಡ್ತೀವಿ? I ಅಂದರೆ ಈ ಎಲಿಮೆಂಟ್ ಇಲ್ಲಿದೆಪ್ಪ ಅಂದರೆ ith ರೋ ಆ್ಯಂಡ್ jth ಕಾಲಮ್ ಅಂತ ರೀಪ್ರೆಸೆಂಟ್ ಮಾಡುತ್ತೆ. ಅಂದರೆ ಅರ್ಥ ಏನು ಅಂತಂದರೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಬರಿತಾ ಇದ್ದೀನಿ. ಇದನ್ನು ಈ ರೀತಿ ಇಂಡಿಕೇಟ್ ಮಾಡ್ತಾರೆ. ಎಕ್ಸಾಂಪಲ್ ಬರಿತಾ ಇದ್ದೀನಿ, ಎ ಅಂತ ಈ ರೀತಿ ಬರ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾವು ಮೊದಲನೇ ರೋ ಅಂತ ಕರಿತೀವಿ. ಇದು ಮೊದಲನೇ ರೋ ಇದೆ ಅಂದರೆ ಮೊದಲಿಲೆಲ್ಲ 1 ಅಂತ ಬರಿಬೇಕು. ಯಾಕಂದರೆ ದ್ಯಾಟ್ ರೀಪ್ರೆಸೆಂಟ್ಸ್ ನಂಬರ್ ಆಫ್ ರೋ. ಅಂದರೆ ದಿಸ್ ರೀಪ್ರೆಸೆಂಟ್ಸ್ ಫಸ್ಟ್ ರೋ. ಇದು ಎರಡನೇ ರೋ ಆಗಿದೆ. ಸೊ ದಿಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ 2, 2, 2 ಬಿಕಾಸ್ ದ ಫಸ್ಟ್ ನಂಬರ್ ಇಂಡಿಕೇಟ್ಸ್ ರೋ ನಂಬರ್. ಫಸ್ಟ್ ರೋ ಅದಕ್ಕೆ ಎಲ್ಲ ಕಡೆ 1 ಬರ್ದಿದ್ದೀನಿ. ಸೆಕೆಂಡ್ ರೋ ಅದಕ್ಕೆ ಈ ರೀತಿ ಬರ್ದಿದ್ದೇನೆ. ಕಾಲಮ್ ಬೇಸ್ ಸೆಕೆಂಡ್ ಯಾವಾಗಲೂ ಅಂದರೆ ನಾನು ಯಾವುದೇ ಒಂದು ಟರ್ಮ್ ಈ ರೀತಿ ಬರೆದ್ರೆ ದ ಫಸ್ಟ್ ಇಂಡಿಕೇಟ್ಸ್ ರೋ ನಂಬರ್, ಸೆಕೆಂಡ್ ಇಂಡಿಕೇಟ್ಸ್ ಕಾಲಮ್ ನಂಬರ್. ಹೌದಾ? ಸೊ 1 ಈಸ್ ಅ ರೋ. ಸೊ ವಾಟ್ ಈಸ್ ಅ ಕಾಲಮ್ ನಂಬರ್? 1. ವಾಟ್ ಈಸ್ ಅ ಕಾಲಮ್ ನಂಬರ್? 1. ಓಕೆ, ದಿಸ್ ಕಮ್ಸ್ ಇಲ್ಲಿ ನೋಡಿ, ದಿಸ್ ಕಮ್ಸ್ ಇನ್ ಸೆಕೆಂಡ್ ಕಾಲಮ್. ಅದಕ್ಕೆ ಸೆಕೆಂಡ್ ಕಾಲಮ್ ಅಂತ ಬರೀತಾ ಇದ್ದೀನಿ. ಇಲ್ಲಿ ಥರ್ಡ್ ಕಾಲಮ್ ಇದೆ, ಅದಕ್ಕೆ ಇಲ್ಲಿ 3 ಅಂತ ಬರಿಬೋದು. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಅದೇ ರೀತಿ 2, 3 ಅಂದರೆ ಮೀನಿಂಗ್ ಏನಿದ್ರು ಅಂದರೆ, ಇದು ಎರಡನೇ ರೋನಲ್ಲಿದೆ, ಇದೇ ನೆಡಿ ಮೂರನೇ ಕಾಲಮ್ನಲ್ಲಿದೆ. ಅದಕ್ಕೆ ಈ ಒಂದು ಪೊಸಿಷನ್ ಹೇಳ್ತಾ ಇದ್ದೀನಿ. ಅಂದರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಒಂದು ಎಲಿಮೆಂಟ್ನ ನಿಮ್ಮ ಪೊಸಿಷನ್ನ ಈ ರೀತಿ ರಿಪ್ರೆಸೆಂಟ್ ಮಾಡ್ಬೋದು. ಓಕೆ, A44 ಅಂದರೆ ಏನು? ಇದರ ಅರ್ಥ 4th ರೋ 4th ಕಾಲಮ್ನಲ್ಲಿ ಆ ಒಂದು ಎಲಿಮೆಂಟ್ ಇದೆ ಅಂತ. ಅದ್ರ ಪೊಸಿಷನ್ನ ನಾವು ಈಸಿಲಿ ನಾನು ಹೇಳ್ಕೋಬೋದು. ನಮಗೆ ಇದು ಬೇಕೇ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಬೇಸಿಕ್ ಇತ್ತು, ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು 1 ಮಾರ್ಕ್ಸ್ಗೆ ಪ್ರಾಬ್ಲಮ್ ಮಾಡೋಣ. ಅಂದರೆ ಎಕ್ಸಸೈಸ್ನ ಈಗ ಸ್ಟಾರ್ಟ್ ಮಾಡೋಣ. ಮೊದಲು ವರ್ಕ್ಡ್ ಎಕ್ಸಾಂಪಲ್ ಇರುವಂಥ ಮುಖ್ಯವಾದಂಥ ಪ್ರಾಬ್ಲಮ್ ಸಹ ಹೇಳ್ತೇನೆ. ಓಕೆ, ಇದು ಬೇಸಿಕ್ ಆಗಿದೆ. ಈಗ ನಾವು ನೆಕ್ಸ್ಟ್ ಇದು ವಿಡಿಯೋದಲ್ಲಿ 1 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ ಇನ್ನೂ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಮೊದಲನೇದು 1 ಮಾರ್ಕ್ಸ್ಗೆ ನೋಡಿ, ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಬರುವಂಥ ಚಾನ್ಸ್ ಇದೆ.
So now see here, if a matrix has 8 elements, total elements is given. Okay, total elements is mn is equal to 8 ಅಂತ ಕೊಟ್ಟಿದ್ದಾರೆ. Fine. What are the possible order of matrix ಅಂತ? Possible order of matrix ಅಂತ ನಾವು ಡೈರೆಕ್ಟ್ ಸಹ ಬರ್ಕೊಳ್ಳೋದು, ಯಾಕಂದರೆ 1 ಮಾರ್ಕ್ಸ್ ಇರುತ್ತೆ, ಡೈರೆಕ್ಟ್ ಆನ್ಸರ್ ಸಹ ಬರಿಬೋದು. ಓಕೆ, ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನ ಈ ರೀತಿ ಬರ್ಕೊಳ್ಳಿ. ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು, ನೋಡಿ ನನಗೆ 2 ನಂಬರ್ನ ಹೇಳಿ 8 ಆಗಬೇಕು, ಮಲ್ಟಿಪ್ಲೈ ಮಾಡಿದೆ, 1ರಿಂದ ಸ್ಟಾರ್ಟ್ ಮಾಡೋಣ. ಓಕೆ, 1 ಇಂಟು 8 ಮತ್ತು ಇದ್ರ ಉಲ್ಟಾನು ಬರ್ಕೊಳ್ಬೋದು 8 ಇಂಟು 1 ಅಂತ. ಓಕೆ, ಮತ್ತು 8 ಬರಬೇಕಂದ್ರೆ 2ನಿಂದ ಸ್ಟಾರ್ಟ್ ಮಾಡಿ, ಮೊದಲು 1 ಮುಗಿತಾ 2 4 ಜ ಆಗುತ್ತೆ, ಮತ್ತು ಇದನ್ನು ರಿವರ್ಸ್ ಬರ್ಕೊಳ್ಳಿ 4 2 ಜ ಆಗುತ್ತೆ. 3ನಿಂದ 8 ಅಂತೂ ಬರೋದಿಲ್ಲ, 4 ಇಂಟು 2 ಆಲ್ರೆಡಿ ಬರೆದಿದ್ದೇನೆ. 5ನಿಂದ ಬರೋದಿಲ್ಲ, 6ನಿಂದ ಆಗಲ್ಲ, 7 8 ಆಗುತ್ತೆ, ಹೌದಾ? ಅಂದರೆ 1 ಸ್ಟಾರ್ಟ್ ಮಾಡಿ, ಆಮೇಲೆ 2, ಆಮೇಲೆ 3, ಆಮೇಲೆ 4, ಈ ರೀತಿ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ 4 8 ಆಲ್ರೆಡಿ ಬರೆದು ಇನ್ನೊಂದು ಸಲ ಬರೆಯೋದು ಅವಶ್ಯಕತೆ ಇಲ್ಲ. ಅಂದರೆ ಪಾಸಿಬಲ್ ಆರ್ಡರ್ ಎಷ್ಟು ಏನೇನಿದೆ ಅಲ್ಲಿ ಬರೀತಾ ಇದ್ದೀನಿ. 1/8 ಇರುತ್ತೆ, 8/1 ಇದೆ, ಆಮೇಲೆ 2/4 ಇದೆ, ಆಮೇಲೆ 4/2 ಅಂತ ಇದೆ. ಹೌ ಮೆನಿ ಪಾಸಿಬಲ್? ಟೋಟಲ್ 4 ಪಾಸಿಬಲ್ ಇವೆ. ಈ ರೀತಿ ಅದನ್ನು ಬರ್ಕೊಳ್ಬೋದು. ಓಕೆ, ಸಿಮಿಲರ್ಲಿ ಇಲ್ಲಿ 24 ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ ಕ್ವಶನ್, ಇದು ಆ್ಯಕ್ಚುಲಿ ವರ್ಕ್ಡ್ ಎಕ್ಸಾಂಪಲ್ NCERT-ನಲ್ಲಿ ಬರುವಂತಹ 2ನೇ ಪ್ರಶ್ನೆ ಆಗಿದೆ. ಓಕೆ, ಈ ರೀತಿ ಎಷ್ಟು ಬರ್ತವೆ NCERT-ನಲ್ಲಿ ಎಲ್ಲ ಒಂದೇ ಟೈಪ್ ಇರುವಂಥ ಪ್ರಾಬ್ಲಮ್ಸು ಒಂದೇ ಕಡೆ ಸಪ್ರೇಟ್ ಮಾಡಿ ಬರ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಾಗ ಭಾಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೇನೆ. ಈ ರೀತಿ ಇದ್ದರೆ ಭಾಳಷ್ಟು ಎಫೆಕ್ಟಿವ್ ಸಹ ಆಗುತ್ತೆ. ಅದೇ ರೀತಿ ನೋಡಿ, ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್ ಅಪ್ಪ, 24 ಎಲಿಮೆಂಟ್ಸ್ ಅಂದರೆ ಏನೇನು ಬರೀಬೋದು? ಮೊದಲು 1ರಿಂದ ಸ್ಟಾರ್ಟ್ ಮಾಡಿ, 1 ಇಂಟು 24 ಆಗುತ್ತಾ, ಅದನ್ನು ಮತ್ತೆ ನಾನು ಈ ರೀತಿ ಬರ್ಕೊಬೋದು, 24/1 ಅಂತ ಬರಿಬೋದು. 2 ಸ್ಟಾರ್ಟ್ ಮಾಡಿ, 2 12 ಜ ಆಗುತ್ತೆ. ಅದೇ ರೀತಿ ಇದನ್ನು ರಿವರ್ಸ್ನಲ್ಲಿ ಬರ್ಕೊಳ್ಳಿ, 12 2 ಜ ಆಗುತ್ತೆ. 3ನಿಂದ 3 8 ಜ ಆಗುತ್ತೆ, 8 3 ಅಂತ ಮಾಡ್ಬೋದು. 4 6 ಜ, ಆಮೇಲೆ 6/4 ಅಂತ ಸಹ ಬರ್ಕೋಬೋದು, ಹೌದಾ? 7ನಿಂದ ಆಗೋದಿಲ್ಲ, 8 ಆಲ್ರೆಡಿ ಆಗುತ್ತೆ ಬರೆದಿದ್ದೇನೆ, 9 ಆಗೋದಿಲ್ಲ, 10 ಆಗೋದಿಲ್ಲ, 11 12 ಆಗುತ್ತೆ ಬರೆದಿದ್ದೇನೆ. ಅಂದರೆ 6 ಪಾಸಿಬಲ್ ಇವೆ, ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಇದು ನೀಟಾಗಿ ಇಲ್ಲಿ ಬರಿಬೇಕು. ಓಕೆ, ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತಂದರೆ ನಾವು ಇಲ್ಲಿ ಏನು ಬರಿಬೋದು? ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತಂದರೆ 1/24, ಓಕೆ, 24/1, ಆಮೇಲೆ 2/12, 12/2, 3/8, 8/3, ಆ್ಯಂಡ್ ಫೈನಲಿ 4/6, 6/4 ಅಂತ ಬರ್ಕೊಳ್ಬೋದು. ಇವೆಲ್ಲ ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸಿಮಿಲರ್ಲಿ ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್ ಅಂತ ಇದೆ. ಓಕೆ, 18 ಎಲಿಮೆಂಟ್ಸ್ ಅಂದರೆ ಏನೇನು ಬರುತ್ತೆ ಅಂತ ನೀಟಾಗಿ ಇಲ್ಲಿ ಬರ್ದ್ಬಿಡೋಣ. 18 ಎಲಿಮೆಂಟ್ಸ್ ಅಂದರೆ ಏನೇನು ಪಾಸಿಬಲ್ ಇದೆ ಇಲ್ಲಿ ಬರೀತೀವಿ ನೋಡಿ. ಏನೇನು ಪಾಸಿಬಲ್ ಇದೆ? 1 ಇಂಟು 18 ಪಾಸಿಬಲ್ ಇದೆ, 18/1 ಆಗುತ್ತೆ. ಓಕೆ, 2ನಿಂದ 2 9 ಜ, ಆಮೇಲೆ ಲೇಟರ್ ಯು ಕ್ಯಾನ್ ರೈಟ್ 9 to 2. 3ನಿಂದ 3 6 ಜ, 6/3. ಓಕೆ, 4ನಿಂದ ಅಂದರೆ 18 ಬರೋದಿಲ್ಲ. ಓಕೆ, 5ನಿಂದ ಬರೋದಿಲ್ಲ, 6 ಬರುತ್ತೆ ಆಲ್ರೆಡಿ ಬರೆದಿದ್ದೇನೆ. 7ನಿಂದ ಬರೋದಿಲ್ಲ, 8 ಬರುತ್ತೆ ಆಲ್ರೆಡಿ, 8 ಬರುತ್ತೆ, 8 ಸಹ ಬರೋದಿಲ್ಲ. 9 ಬರುತ್ತೆ ಆಲ್ರೆಡಿ ಬರ್ದೇನೆ. 10 11 12 ಈ ರೀತಿ ನೋಡಬೇಕು. ಅಂದರೆ ಎಷ್ಟು ಪಾಸಿಬಲ್ ಇವೆ ಇಲ್ಲಿ? 6 ಪಾಸಿಬಲ್ ಇವೆ, ಅದನ್ನು ಇಲ್ಲಿ ನೀವು ಬರ್ಕೊಂಡ್ಬಿಡಿ. ಅದೇ ರೀತಿ 5ನ ನೋಡಿದ್ರೆ ಏನಾಗುತ್ತೆ? ಒಂದೇ ಪಾಸಿಬಲ್ ನೋಡಿ, 1/5 ಆಗುತ್ತೆ. ಇದನ್ನು ಉಲ್ಟಾ ರಿವರ್ಸ್ ಆರ್ಡರ್ಲು ಬರೋ 5 1 ಅಂದರೆ ಓನ್ಲಿ 2 ಆರ್ಡರ್ ಪೇರ್ಸ್ ಆರ್ ಪಾಸಿಬಲ್. ಇಲ್ಲಿ 6 ಇದೆ, ರೈಟ್? ಈ ರೀತಿ ನೀವು ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕಾಮನ್ಲಿ ಕೆಲವೊಂದು ಸಲ ಕೇಳ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕೇ ಬೇಕು. ನಿಮಗೆ ಇದು ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಓಕೆ, ಸೊ ಈಗ ಇದನ್ನು ಪಾರ್ಟ್ 1 ಅಂತ ಹೇಳೋಣ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಕನ್ಸ್ಟ್ರಕ್ಟ್ ಆಫ್ ಮ್ಯಾಟ್ರಿಕ್ಸ್ ಅಂತ ನಿಮಗೆ ಹೇಳ್ಕೊಟ್ಟಿರ್ತೇನೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇದು ನೀವು ಬರ್ಕೊಂಡ್ರೆ ಬೆಟರ್ ಅನ್ಕೋತಾ ಇದ್ದೀನಿ, ಅಥವಾ ನಿಮಗೆ ಇದರ PDF ಬೇಕಾದರೆ ಕೊಟ್ಟಿರ್ತೇನೆ, ಬಟ್ ಭಾಳ ಸ್ವಲ್ಪ ಇದೆ, ಅದನ್ನು ಬರ್ಕೊಂಡ್ರೆ ಭಾಳ ಉತ್ತಮ. ಓಕೆ, ನೀವು ಸಹ ಈ ರೀತಿ ಬೇರೆ ಬೇರೆ ಹಾಕೊಂಡು ನೀವು ಟ್ರೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಇದನ್ನು ನೀವು ಮಾಡಿ ನೋಡಿ. ನಾನು ನಿಮಗೆ ಕೊಟ್ಟಿರ್ತೀನಿ ನೋಡಿರಿ, ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಇಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತೇನೆ. ಫೈನ್, ಸಪೋಸ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ 7 ಆದರೆ ಏನಾಗುತ್ತೆ ನೋಡಿ, ಮತ್ತು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 13 ಆದರೆ ಏನಾಗುತ್ತೆ ನೋಡಿ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ 36 ಆದರೆ ಏನಾಗುತ್ತೆ? ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನ ಇದನ್ನು ನೀವು ಮಾಡಿ ನೋಡಿ. ಓಕೆ, ಮತ್ತು ಈ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ನೆಕ್ಸ್ಟ್ 1 ಮಾರ್ಕ್ಸ್ಗೆ ಪಾಸಿಬಲ್ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ.